ಸರ್ 83 ತಂದೆಯವರ ಮೊದಲ ಚುನಾವಣೆ. 83 ನಾನು 10ನೇ ಕ್ಲಾಸ್ ಫೇಲ್ ಆಗಿದ್ದೆ. 10ನೇ ಕ್ಲಾಸ್ ಫೇಲ್ ಆಗಿದ್ರಿ. ಆರಂಭದ 2 ಚುನಾವಣೆಗಳಲ್ಲಿ ಕನ್ಸಿಕ್ಯೂಟಿವ್ ವಿಕ್ಟರಿ ಜೆಡಿಎಸ್ ಪಕ್ಷದಿಂದ 2018 ಆದಂತ ವ್ಯತ್ಯಾಸ ಏನು ಸರ್? ಕುಮಾರಣ್ಣ ಮೇಲೆ ಇರ್ತಕ್ಕಂಥ ಚವಿಮಾನ ಅದು ನಮ್ಮನ್ನ ಸೋಲಿಸಲಿಕ್ಕೆ ಕಾರಣ. ಜಾತ್ಯತೀತ ಜನತಾ ದಳವನ್ನ ಬಿಟ್ಟು ಕಾಂಗ್ರೆಸ್ ಬರಂತ ಆ ಪರಿಸ್ಥಿತಿ ಏನಾಗಿದೆ? ಶಾಸಕನಾಗೋದು ಕಷ್ಟ, ಶಾಸಕನಾಗೋದು ಕಷ್ಟ. ರಮೇಶ್ ಬಂಡಿ ಸಿದ್ದೇಗೌಡರು ಮಾತಾಡಿದ್ರೆ ಕಾಂಟ್ರವರ್ಸಿ, ಅವ್ರು ಏನೇ ಬೈಟ್ ಕೊಟ್ರು ಕಾಂಟ್ರವರ್ಸಿ. ಅವ್ರ ಕಾಶ್ಮೀರ ಮಾತಾಡ್ಲಿ, ಶ್ರೀರಂಗಪಟ್ಟಣ ಮಾತಾಡ್ಲಿ, ನಮ್ಮ ತಂದೆಯವರಷ್ಟು ತಾಳ್ಮೆ ಇಲ್ಲ ನನಗೆ, ನಮ್ಮ ತಾಯಿಯವರಷ್ಟು ಕೇಳೋ ಪೇಷನ್ಸ್ ಇಲ್ಲ. ಶ್ರೀರಂಗಪಟ್ಟಣದ ಜನತೆಗೆ ಶಾಸಕರೇ ಮಾಹಿತಿ ಕೊಡ್ತಾರೆ. ಆ ನೋವಿನ ಮಾತುಗಳಲ್ಲಿ ಒಂದು ಸಹಜವಾಗಿ ಅವ್ನು ಸಿಟ್ಟು ಕೋಪ ಇದ್ದಾರೆ ಮನುಷ್ಯ. ಸಿಟ್ಟಿರ್ಬೇಕು, ಕೋಪ ಇರ್ಬೇಕು, ಅದನ್ನ ಅರ್ಗಿಸ್ಕೊಳ್ತಕ್ಕಂಥ ಶಕ್ತಿ ಇರ್ಬೇಕು. ದೇವರಾಜ ಅವರ ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಮುರಿಯೋಕೆ ಹೊರಟಿದ್ದಾರೆ. ಕಡೆಗೆ ದಾಖಲೆ ಬಜೆಟ್ ಅನ್ನು ಮಂಡಿಸ್ತಾರೆ ಅಂತಾರೆ. ಇನ್ನೊಂದು ಕಡೆ ಸೇಮ್ ಟೈಮ್ ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಕೂಡ ಚರ್ಚೆಗಳು ಶುರುವಾಗಿದೆ. ದುಡ್ದವ್ರು ಎಲ್ಲ ಗೌರವಿಸ್ತಕ್ಕಂಥದ್ದು, ಅವರ ದುಡಿಮೆಗೆ ಗುರ್ತು ಹಚ್ಚಿ ಕೆಲಸ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಇಂತ ಮಾಡಿ ಮುಂದೆನೂ ಮಾಡ್ತಾರೆ, ಈಗಲೂ ಮಾಡ್ತಾರೆ. ನಮಸ್ಕಾರ ವೀಕ್ಷಕರೇ, ಬೆಳಗಾವಿಯ ಅಧಿವೇಶನ ನಡೆಯೋದೆ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಚರ್ಚೆಗೆ. ನಮಗ್ ಖುಷಿ ವಿಚಾರ, ಮೈಸೂರು ಭಾಗದಲ್ಲಿ, ಮಂಡ್ಯ ಭಾಗದಲ್ಲಿ ಶ್ರೀರಂಗಪಟ್ಟಣ ಯಾರಿಗೂ ಗೊತ್ತಿಲ್ಲ. ಶ್ರೀರಂಗಪಟ್ಟಣದ ಶಾಸಕರು ರಮೇಶ್ ಬಂಡಿ ಸಿದ್ದೇಗೌಡರ ಜೊತೆ ನಾವಿದೀವಿ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ರಾಜ್ಯ ರಾಜಕೀಯ, ಶ್ರೀರಂಗಪಟ್ಟಣ, JDS ಟು ಕಾಂಗ್ರೆಸ್, ಅವ್ರ ತಂದೆ ತಾಯಿ, ದೊಡ್ಡ ಇತಿಹಾಸ. ಮೊದಲದಾಗಿ ವೆಲ್ಕಮ್ ಮಾಡೋಣ ಸರ್. ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಫೈನ್. ನಿಮ್ ತಂದೆ ತಾಯಿ, ನೀವು 3ನೇ ಬಾರಿಗೆ ಶಾಸಕರು, ಹೇಗಿದೆ ಶ್ರೀರಂಗಪಟ್ಟಣ? ಏನ್ ಸಿಂಪಲ್ ಆಗಿ ಹೇಳ್ಬಿಟ್ರೆ ನೀವು? ಚೆನ್ನಾಗಿದೆ ಅಂದ್ರೆ ಜನರ ಜೊತೆ ಇರ್ಬೇಕು, ಹಾ, ಜನರ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು. ಓಕೆ. ಜನರ ಬೇಕು ಬೇಡಗಳನ್ನ ನಾವೆಲ್ಲ ಪೂರ್ತ ಪಾಡ್ಲಿಕ್ಕೆ ಆಗುದಿಲ್ಲ. ಯಾರೇ ರಾಜಕಾರಣಿ ಜನರ ಎಲ್ಲಾ ಕಷ್ಟ ಸುಖ ಎಲ್ಲಾನು ಕೇಳಬಹುದು. ಓಕೆ. ಏನ್ ಮ್ಯಾಕ್ಸಿಮಮ್ ಆಯ್ತದೆ ಅದನ್ನ ಕೇಳ್ತಕ್ಕಂಥ ಸೌಜನ್ಯ ಇರುತ್ತೆ, ನಿಜ. ಹಿಯರಿಂಗ್ ಪೇಷನ್ಸ್ ಇರುತ್ತೆ. ಓಕೆ. ಕೇಳಬೇಕು, ಸ್ಪಂದಿಸ್ಬೇಕು, ಜೊತೆ ಮಾತಾಡ್ಬೇಕು, ನಮ್ ಕೈಲಿ ಆದಷ್ಟು ಸಹಾಯ ಮಾಡ್ಬೇಕು. ಅದನ್ನ ಬೆಳೆಸ್ಕೊಂಡಿದ್ದೀನಿ, ಅದನ್ನ ಹಾಗೆ ನಡ್ಸ್ಕೊಂಡ್ ಬಂದಿದ್ದೀನಿ. ಓಕೆ. ನಮ್ ತಂದೆಯವ್ರ ಕಾಲದಿಂದನೂ ನಮ್ ತಂದೆಯವರಷ್ಟು ತಾಳ್ಮೆ ಇಲ್ಲ ನನಗೆ, ನಮ್ ತಾಯಿಯವರಷ್ಟು ಕೇಳೋಷ್ಟು ಪೇಷನ್ಸ್ ಇಲ್ಲ. ಆದ್ರೆ ನನಗೆ ಬೇಗ ಸ್ವಲ್ಪ ಬಹಳಷ್ಟು ವರ್ಷ ಅವ್ರ ಜೊತೆ ರಾಜಕಾರಣ ಮಾಡ್ತಿರೋದ್ರಿಂದ ಈ ಡಾಕ್ಟರ್ ಏನಾಗ್ತದೆ ಅಂದ್ರೆ, ಮೋಸ್ಟ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ದಿನ ನೋಡೋ ಜನಕ್ಕೆ ಏನಾಗಿರ್ತದೆ, ಅವ್ನ್ ಬಂದ ತಕ್ಷಣ ಅವ್ನು ಗೊತ್ತಾಯ್ತದೆ ಇವ್ನಿಗೆ ಯಾವ ಕಾಯಿಲೆ ಅಂತ. ಹೌದು. ಅವನೇನ್ ಬೇರೆಯವ್ರಿಗೆ ಪುಟ್ಟಿ ಎಲ್ಲಾನು ಒಂದ್ ಕಡೆ ಏನ್ ಟೆಸ್ಟ್ ಮಾಡಲ್ಲ. ಏನ್ ಚೆನ್ನಾಗಿದ್ದೇನೆ ಅಂತ, ಹುಷಾರಿಲ್ಲ ಅಂದ್ರೆ ಅವ್ನ್ ಯಾವ ಮಾತ್ರೆ ಕೊಡ್ಬೇಕು ಅಂತ ಇರ್ತದೆ. ಒಂದೊಂದ್ಸಲ ಅದು ಸ್ವಲ್ಪ ವ್ಯತ್ಯಾಸ ಆಯ್ತದೆ. ಓಕೆ. ಜನ ತಪ್ಪು ತಿಳ್ಕೊಳಕಂತ ಒಂದು ವಾತಾವರಣ ಹೋಯ್ತು. ಸರ್, ನಿಮ್ ಬಗ್ಗೆ ತಪ್ಪು ತಿಳ್ಕೊಳಕ್ ಸಾಧ್ಯ ಇಲ್ಲ, ಒಂದಷ್ಟು ವಿವಾದಗಳಾಗತ್ತಷ್ಟೇ. ಸರ್, 83 ತಂದೆಯವರ ಮೊದಲ ಚುನಾವಣೆಗಳನ್ನ ನೋಡ್ಕೊಂಡ್ ಬಂದಿದ್ದೀರಾ. ಅವತ್ತಿನ ರಾಜಕೀಯಕ್ಕೂ ಇವತ್ತಿನ ರಾಜಕೀಯಕ್ಕೆ ಏನ್ ಅನ್ಸುತ್ತೆ ಸರ್ ವ್ಯತ್ಯಾಸಗಳು? 83 ನಾನು 10ನೇ ಕ್ಲಾಸ್ ಫೇಲ್ ಆಗಿದ್ದೆ. 10ನೇ ಕ್ಲಾಸ್ ಫೇಲ್ ಆಗಿದ್ರಿ? ಓಕೆ. ಫೇಲ್ ಆಗಿ ರಿಸಲ್ಟ್ ಬಂದಿತ್ತು, ಪಾಸ್ ಆಗಿದ್ದೆ. ಓಕೆ. ಈ ರಿಸಲ್ಟ್ ಬಂದ್ ಪಾಸ್ ಆದಾಗ ನಾವು 10ನೇ ಕ್ಲಾಸ್ 13-14 ವರ್ಷ. ಆಗ ನಮ್ ಭತ್ತ ಕಲ್ಲಿಂಗ್ ಮಾಡ್ಸಕ್ಕೆ ಅಂತೇಳಿ ನಾನು ಪದ್ಧತಿಗೆ ಹೋಗಿದ್ದೆ. ಪದ್ಧತಿಗೆ ಪದ್ಧತಿಗೆ ಹಾಗೆಲ್ಲ ಮೊಬೈಲ್ ಅಲ್ಲೇ ಇರ್ಲಿ. ಪದ್ಧತಿಲಿ ಭತ್ತ ಮಾಡ್ಸಕ್ ಹೋಗಿದಾಗ ನಮ್ಮ ಅಪ್ಪ ಫೋನ್ ಮಾಡಿದ್ರು. ಓಕೆ. ನಾ ಬೆಂಗಳೂರು ಹೋಯ್ತದಿಕ್ಕಲ್ಲ, ಅದೇ ಫಸ್ಟ್ ರಾಜಕಾರಣ. ಯಾಕಂದ್ರೆ ನಮ್ಮಪ್ಪ ಬಹಳ ಸಿಂಪ್ಲಿಸಿಟಿ, ನಮ್ನೆಲ್ಲ ಅಷ್ಟೊಂದೆಲ್ಲ ಹಚ್ಕೊಂಡಿರ್ಲಿಲ್ಲ. ಮಕ್ಕಳ ಬಗ್ಗೆ, ಕೆಲ್ಸದ ಮಕ್ಕಳಿಗೆ, ಸೋಷಿಯಲ್ ಸೆಕ್ಟರ್, ಸೋಷಿಯಲ್ ಒಂದು ಸಮಾಜ ಸೇವೆ, ಮತ್ತೆ ಬಡವರಿಗೆ, ಮತ್ತೆ ಅವರ ಒಂಥರ ಈ ಸೋಷಿಯಲಿಸ್ಟ್ ಮೈಂಡ್ ಅವ್ರಿಗೆ, ಹೌದು, ಫ್ಯಾಮಿಲಿಗೆ ಅಷ್ಟೊಂದು ಇದನ್ನ ಪ್ರಾಮಿನೆನ್ಸ್ ಕೊಡೋದು, ಅಷ್ಟೊಂದು ಟೈಮ್ ಕೊಡೋದು ಅದಿಲ್ಲ. ಫಸ್ಟ್ ಟೈಮ್ ನನ್ನ ಲೈಫ್ ಅನ್ನ ನೋಡೋದು ಅವತ್ತು ನಾನು. ಓಕೆ. ಬಹಳ ಖುಷಿ ಆಯ್ತು. ಆಯ್ತು ಕಣ, ಅವತ್ತು ಚಂಡ ನೀರು ಬರ್ತದ ಮಾತು. ಸರ್, ಇವತ್ತು ಜೀವನ ಪ್ರಾರಂಭ ಆಯ್ತು. ಓಕೆ. ಇವತ್ತೊಂದು ಗ್ರಾಮ ಪಂಚಾಯತಿ ಚುನಾವಣೆನ ಗೆದ್ದು ಬಿಟ್ರೆ ಹಿಡಿಯಕ್ಕಾಗಲ್ಲ, ಅವ್ರನ್ನ ಹಿಡಿಯಕ್ಕಾಗಲ್ಲ, ಅವ್ರ ಇಡೀ ಕುಟುಂಬದವ್ರನ್ನ ಹಿಡಿಯಕ್ಕಾಗಲ್ಲ. ಆದ್ರೆ ನಿಮ್ದು ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಅತಿ ದೊಡ್ಡ ಸೇವೆಯನ್ನ ಕೊಟ್ಟಿದೆ ನಿಮ್ ಕುಟುಂಬ. ಇವತ್ತು ನಿಮ್ ಪ್ರಕಾರ ಮಂಡ್ಯ ಸಿದ್ದೇಗೌಡರಿಗೆ 83 ಎಲೆಕ್ಷನ್ ಇಂದ ನೋಡ್ಕೊಂಡ್ ಬಂದಿದ್ದೀರಾ ತಂದೆ ತಾಯಿದೆಲ್ಲ. ಇವತ್ತು ಚುನಾವಣೆಗೆಲ್ಲ ಏನ್ ಬೇಕು ಸರ್? ಜನ ಬೇಕಾ, ಗುಣ ಬೇಕಾ, ಹಣ ಬೇಕಾ? ಸರ್, ಹಣ ಬೇಕು, ಆದ್ರೆ ಜನ ಬೇಕು ಅಂದ್ರೆ ಗುಣ ಬೇಕು.
ಗುಣ ಜನ ಎಲ್ಲ ಇದ್ರೆ ಹಣ ಬೇಕು. ಓಕೆ ನೀವು ಹಣದಲ್ಲೇ ನಾವು ಗೆಲ್ತೀವಿ ಅಂದ್ರೆ ನೀವು ಮಂಡ್ಯದಲ್ಲಿ ಯಾರು ಗೆಲ್ಲಕ್ಕಾಗಲ್ಲ. ಓಕೆ ಮಂಡ್ಯದಲ್ಲಿ ಹಣ ಇಟ್ಕೊಂಡು ಗೆಲ್ಲಕ್ಕೆ ಹಣ ಇಟ್ಕೊಂಡ್ರೆಲ್ಲ ಪಾಲಿಟಿಕ್ಸ್ ಮಾಡಂಗಿದ್ರೆ ನಮ್ಮಂತವ್ರು ರಾಜಕಾರಣ ಮಾಡಕ್ ಆಯ್ತಿರಲ್ಲ, ನಮ್ಮಂತ ರಾಜಕಾರಣ ಬರಕ್ ಆಯ್ತಿರಲ್ಲ. ಓಕೆ ನಾವು ಹಣ ಇಲ್ದೇನೆ ಗುಣ ಮತ್ತೆ ಜನ ಇಟ್ಕೊಂಡು ಹಣ ಅವ್ರು ಕೊಟ್ಟು ದಂಡದಲ್ಲಿ ನಾವು ರಾಜಕಾರಣ ಪ್ರಾರಂಭ ಮಾಡಿ ರಾಜಕಾರಣದ ತೀರ್ಮಾನಗಳು ತೆಗೆದುಕೊಂಡು ಅವ್ರು ಗೆದ್ದು ಚುನಾವಣೆ ಗೆದ್ದು ಅವ್ರ ಸೇವೆ ಮಾಡ್ತಾ ಇವತ್ತು ಈ ಹಂತಕ್ಕೆ ಬಂದಿದ್ದೀವಿ. ಓಕೆ ಅದಕ್ಕೆ ನಾವೇನಾದ್ರು ಇವತ್ತು ನಿಂತಿದ್ದೀವಿ ಅಂತ ಹೇಳಿದ್ರೆ ಅದರ ಗುಣ ಮತ್ತೆ ಜನ. ನಮ್ಮ ಜನ ಫಸ್ಟ್ ಗುಣ ಇದ್ದು ಜನ ಇರ್ತಾರೆ, ಆದ್ರೆ ಅಧಿಕಾರ ಬಂದ್ಮೇಲೆ ಇವೆರಡನ್ನೂ ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಕೆಲಸ ಮಾಡೋದು ಬಹಳ ಟಫೆಸ್ಟ್ ಜಾಬ್. ನಿಜ. ಎಕ್ಸ್ಪೆಕ್ಟೇಷನ್ಸ್ ಶಾಸಕರಾಗದ್ ಕಷ್ಟನಾ ಕೆಲಸ ಮಾಡೋದ್ ಕಷ್ಟನಾ? ಶಾಸಕನಾಗೋದು ಕಷ್ಟ, ಶಾಸಕನಾದ ಅದ್ ಉಳಿಸ್ಕೊಂಡು ಹೋಗೋದು ಕಷ್ಟ. ಎರಡಕ್ಕೂ ಡೆಡಿಕೇಟೆಡ್ ಬೇಕು. ಓಕೆ ಒಂದು ಬದ್ಧತೆ, ಒಂದು ವಿಲ್ ಪವರ್ ಇರ್ಬೇಕು, ಒಂದಷ್ಟು ಎಥಿಕ್ಸ್ ಇರ್ಬೇಕು, ನಿಜ. ಒಂದಷ್ಟು ನಮ್ದೇ ಒಂದು ಆತ್ಮಸಾಕ್ಷಿಗೆ ಕೆಲಸ. ಆರಂಭದ 2 ಚುನಾವಣೆಗಳಲ್ಲಿ ಕನ್ಸಿಕ್ಯೂಟಿವ್ ವಿಕ್ಟರಿ ಜೆಡಿಎಸ್ ಪಕ್ಷದಿಂದ 2018ರಲ್ಲಿ ಆದಂತ ವ್ಯತ್ಯಾಸ ಏನ್ ಸರ್? 2018ರಲ್ಲಿ ನಾವೆಲ್ಲ ಒಕ್ಕಲಿಗರ ಜಾಸ್ತಿ ಇರ್ತಕ್ಕಂತ ಜನ. ಓಕೆ ಕುಮಾರಣ್ಣನ ಮೇಲೆ ಇರ್ತಕ್ಕಂತ ಉಚ್ಚವಿಮಾನ ಅದು ನಮ್ಮನ್ನ ಸೋಲಿಸ್ಲಿಕ್ಕೆ ಕಾರಣ ಆಯ್ತು. ಓಕೆ ಅಷ್ಟು ಬಿಟ್ಟು ಬಾಬು ಸರಿ ಇಲ್ಲ ಅಂತ ಯಾರು ಓಟ್ ಹಾಕ್ಲಿಲ್ಲ, ಬಾಬು ತೀರ್ಮಾನ ಸರಿ ಇಲ್ಲ ಅಂತ ಓಟ್ ಹಾಕ್ಲಿಲ್ಲ. ನಿಜ. ಓಕೆ ಬಾಬಣ್ಣ ತೆಗೆದುಕೊಂಡಂತ ನಿರ್ಧಾರ ಸರಿ ಇಲ್ಲ ಅನ್ಸ್ತದಲ್ಲಿ ನಮ್ಗೆ ಹೆಚ್ಚು ನಾವು ಇದಾಯ್ತು. ಹೊರತು ಬಾಬಣ್ಣ ಎಲ್ಲ ಇದ್ರೆ ಗೆದ್ದಿದ್ದ, ನೀನ್ ಯಾಕೋದೆ ಅಂತ ಕ್ವಶನ್ಸ್ ನಮ್ ಜನರ ಮನ್ಸಲ್ಲಿ. ನಿನ್ಗೆ ಏನಾಗಿದೆ, ಏನ್ ತೊಂದರೆ ಆಗಿತ್ತು? ಓಕೆ ಯಾಕೆ ಅಂತ ಒಂದು ಕಠಿಣ ನಿರ್ಧಾರ ಯಾಕೆ ಬಂತು ಸರ್? ಇದಕ್ಕಿದ್ದಂಗೆ ಜನತಾ ಪರಿವಾರ, ಸಂಯುಕ್ತ ಜನತಾ ದಳ, ಇಡೀ ಕುಟುಂಬ ನೋಡ್ತಾ ಬಂದಾಗ ಜಾತ್ಯತೀತ ಜನತಾ ದಳವನ್ನ ಬಿಟ್ಟು ಕಾಂಗ್ರೆಸ್ಗೆ ಬರೋಂತ ಆ ಪರಿಸ್ಥಿತಿ ಏನಾಗ್ತದೆ? ನಾವು ನಮ್ಮ ತಂದೆಯವರ ಕಾಲ ನಂತರ ದೇವೇಗೌಡರ ಜೊತೆಯಲ್ಲಿ ಅವ್ರ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಬೆಳೆದಂತವ್ರು. ನಿಜ ನಿಜ ನಿಜ. ದಕ್ಷಿಣ ರಾಜಕಾರಣ ಅಂದ್ಮೇಲೆ ವ್ಯತ್ಯಾಸಗಳು ಸಹಜವಾಗಿ ಇದ್ದೇ ಇರ್ತದೆ, ಸಹಜವಾಗಿ ಇದ್ದೇ ಬರ್ತದೆ. ಅವ್ರ ಕ್ಲೋಸ್ ಸಹಜ ಪ್ರಕ್ರಿಯೆಗಳು ನಡೀತವೆ, ವ್ಯತ್ಯಾಸಗಳಿರ್ತದೆ. ಒಂದು ವಿಚಾರಗಳಲ್ಲಿ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ, ಒಂದಷ್ಟು ತೀರ್ಮಾನಗಳ ಏರುಪೇರು, ಒಂದಷ್ಟು ಆಡಳಿತಾತ್ಮಕ ವಿಚಾರದಲ್ಲಿ ನಮ್ಮ ಮತ್ತೆ ಅವರ ಮಧ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಯ್ತು. ಮನಸ್ತಾಪ ಏನಿಲ್ಲ, ಅದು ಅವರ ತೀರ್ಮಾನಗಳು ಸರಿ ಕಾಣಲಿಲ್ಲ. ಓಕೆ ಅದೇ ಅಷ್ಟೇ ಹೊರತು ನಮ್ಮವರ ಮಧ್ಯೆ ಬೇರೆ ಯಾವ ಇದು ಇಲ್ಲ. ವೈಯಕ್ತಿಕವಾಗಿ ಎಲ್ಲಾರು ವಿಶ್ವಾಸಕ್ಕೆ ಜೊತೆಲಿ ಕರ್ಕೊಂಡು ಹೋಗ್ಬೇಕು. ಗ್ಯಾಸ್ 5 ಬೆರಳು ಸಮವಾಗಿಲ್ಲ, ಇಲ್ಲ 5 ಬೆರಳು ಸಮ, ಬಟ್ 5 ಬೆರಳು ಸಮವಾಗಿಲ್ಲದೆ ಇರೋದೇ ಒಂದು ಶಕ್ತಿ ಅಲ್ವಾ? ಕರೆಕ್ಟ್. 5 ಬೆರಳು ಸಮವಾಗಿದ್ಬಿಟ್ರೆ ಶಕ್ತಿನೇ ಸಿಗುತ್ತದೆ ನಿಮ್ಗೆ. ಕರೆಕ್ಟ್. ಎಲ್ಲ ಈಕ್ವಾಲಿಟಿ ಆಗ್ತದೆ. ನಿಜ. ಹೌದು. ಈಗ ಒಬ್ಬನಿಗೆ ಏನೋ ಒಂದು ಆಸೆ ಇರ್ತದೆ, ಎಲ್ಲರಿಗೂ ಅದೇ ಆಸೆ ಇರ್ಬೇಕು ಅಂತ ಏನಿಲ್ಲ. ನಿಜ. ಅವರ ಆಸೆಗಳಿಗೆ ಆಯ್ತಯ್ಯ ನಮ್ ಕೈಲಿ ಅದ್ ಮಾಡೋಣ ಅಂತ ಹೇಳಿ ಸಮಾಧಾನ ಮಾಡ್ಕೊಂಡು ಹೋಗೋದೇ ಒಂದು ದೊಡ್ಡ ಲೀಡರ್ಶಿಪ್ ಕ್ವಾಲಿಟಿ ಏನೋ. ಓಕೆ. ಸಚಿವ ಸಂಪುಟ ವಿಸ್ತರಣೆ, ಸಚಿವ ಸಂಪುಟ ಪುನರ್ರಚನೆ, ತುಂಬಾ ಚರ್ಚೆಗಳು ನಡೀತಾ ಇದೆ. ಶ್ರೀರಂಗಪಟ್ಟಣ ಭಾಗದಲ್ಲಿ ಕೇಳಿದ್ರೆ ಜನ ಅಂತಾರೆ ಇಲ್ಲ ಬಂಡಿ ಸಿದ್ದೇಗೌಡರು ಈ ಸಲ ಆಗ್ಲೇಬೇಕು ಸಚಿವರನ್ನ ಕೂಗು. ವೈಯಕ್ತಿಕವಾಗಿ ಏನ್ ಹೇಳ್ತಾರೆ? ಜನಕ್ಕೆ ಆಸೆ ಇದೆ. ಓಕೆ. ನನ್ಗೊಂದು ಗೌರವ ಸ್ಥಾನ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. ನಿಜ. ಅದಕ್ಕೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಹ್ಯಾಪಿ ವಿತ್ ದಟ್ ಪೋಸ್ಟ್. ಜನಸಾಮಾನ್ಯರಿಗೆ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಬಹಳ ಹತ್ತಿರದಲ್ಲಿ ಇರ್ತಕ್ಕಂಥ ಸ್ಥಾನ, ಅದು ಆ ಸ್ಥಾನಕ್ಕೆ ನನಗೆ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ನಾನು ಯಾವಾಗಲೂ ಕೃತಜ್ಞತೆಯಿಂದ ಇರ್ತೇನೆ. ಕೊಟ್ಟಿದ್ದಾರೆ, ಅವ್ರ ನಂಬಿಕೆಗೆ ಎಳ್ಳಷ್ಟು ಚುಕ್ಕಿ ಕಪ್ಪು ಚುಕ್ಕಿ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಸಹಜವಾಗಿ ಜನಸಾಮಾನ್ಯರ ಪರವಾಗಿ. ಮೈಸೂರು ಭಾಗದ ಮತದಾರರಿಗೆ, ರಾಜಕೀಯ ನೋಡೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇವ್ರ ಬಗ್ಗೆ. ಕೇವಲ ಶಾಸಕರಷ್ಟೇ ಅಲ್ಲ, ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಅಧ್ಯಕ್ಷರು ಕೂಡ ಹೌದು. ಸಾಕಷ್ಟು ಚೆಸ್ಕಾಮ್ದು ಒಂದು ಇತ್ತೀಚೆಗೆ ಒಂದಷ್ಟು ದೊಡ್ಡ ರೆವಲ್ಯೂಷನ್ ಆಯ್ತು ಮೈಸೂರು ಭಾಗದಲ್ಲಿ. ವಿದ್ಯುತ್ ಅನ್ನ ಕದಿಯಕ್ಕಾಗಲ್ಲ, ಒಂದು ಡಿಜಿಟಲ್ ಬಿಲ್ ರೀತಿ ಒಂದು ಹೊಸ ನಿಯಮವನ್ನು ತಂದ್ರಿ. ಇದೆಲ್ಲ ಎಷ್ಟು ಚಾಲೆಂಜಿಂಗ್ ಆಗಿದೆ ಸರ್? ಒಂದು ಏನಾದ್ರು ಹೊಸದೊಂದು ತಂದು ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಇದಷ್ಟು ಪರ ವಿರೋಧಗಳು ಇದ್ದೇ ಇರ್ತವೆ. ಹೌದು.
ಪರ ವಿರೋಧ ಇದ್ದೇ ಇರ್ತದೆ. ಯಾವುದೇ ವಿಚಾರದಲ್ಲಿ ಪರ ವಿರೋಧ ಇದ್ದಾಗ ಹೇಗೆ ಅದನ್ನ ಸರಿಪಡಿಸ್ಕೋಬಹುದು, ಹೇಗೆ ಅದನ್ನ ಜಾಸ್ತಿ ಹೊರೆ ಬಿಡದ ರೀತಿ ನಾವು ಜನರಿಗೆ ತಲುಪಿಸ್ಬೋದು, ಜನರ ಮಧ್ಯದಲ್ಲಿ ಹೇಗೆ ಇರ್ಬೇಕು, ಜನಕ್ಕೆ ಏನ್ ಬೇಕು ಇರೋ ವ್ಯತ್ಯಾಸಗಳನ್ನ ಸರಿಪಡಿಸ್ತಾ ಇದ್ವಿ. ಓಕೆ, ಏನ್ ತೊಂದರೆ ಇಲ್ಲ. ಹೌದು. ಶ್ರೀರಂಗಪಟ್ಟಣಕ್ಕೆ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ ತನ್ನದೇ ಆದ ಐತಿಹಾಸಿಕವಾಗಿ ವಿಶ್ವ ಪ್ರಸಿದ್ಧ ಶ್ರೀರಂಗಪಟ್ಟಣ ಅನ್ನೋ ಹೆಸರನ್ನು ಯಾರಿಗೇನು ಹೇಳ್ಬೇಕಾಗಿಲ್ಲ. ಶ್ರೀರಂಗಪಟ್ಟಣಕ್ಕೆ ನಿಮ್ಮ ಕುಟುಂಬದ ಕೊಡುಗೆ ದೊಡ್ಡದು. ನಿಮ್ಮ ಕನಸಿನ ಶ್ರೀರಂಗಪಟ್ಟಣ ಇನ್ನು ಕನಸಾಗೆ ಇದೆಯಾ ಅಥವಾ ಇನ್ನು ಬದಲಾಗ್ಬೇಕು? ಇನ್ನೂ ಬದಲಾಗ್ತದೆ. ಏನಾಗ್ಬೇಕು? ಇನ್ನೂ ಬದಲಾಗ್ತದೆ. ನಮ್ದು ಪ್ರವಾಸೋದ್ಯಮದ ಸ್ಥಳ. ಓಕೆ, ನಮ್ಮದು ಇದು ಪಾರಂಪರಿಕ ನಗರ. ನಮ್ದು ಪ್ರಪಂಚದ ಐತಿಹಾಸಿಕ ನಗರ. ಓಕೆ, ಪ್ರಪಂಚದಲ್ಲಿ ಬೆಂಗಳೂರಿನ ಐಡೆಂಟಿಫೈ ಮಾಡತಕ್ಕಂಥದ್ದು ಶುರುವಾದದ್ದು ITBT ಸೆಕ್ಟರ್. ಸನ್ಮಾನ್ಯ SM ಕೃಷ್ಣ ಅವರು ITBT ಸೆಕ್ಟರ್ನ ಬಹಳ ಇದಾಗಿ ಮಾಡಿದ್ಮೇಲೆ ಬೆಂಗಳೂರು ಅಂತ ಗುರ್ತಾರ್ತಿವ್ರು. ಆದ್ರೆ ಬ್ರಿಟನ್ ಇಡೀ ವರ್ಲ್ಡ್ ಅಲ್ಲಿ ಏನಾದ್ರು ಶ್ರೀರಂಗಪಟ್ಟಣ ಅಂದ್ರೆ ಶ್ರೀರಂಗಪಟ್ಟಣ ಮೈಸೂರು. ಹೌದು 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 ಈಸಿಲಿ ಐಡೆಂಟಿಫೈ ಮಾಡ್ತಾರೆ. ನಿಜ ನಿಜ. ಇಡೀ ವರ್ಲ್ಡ್ ಅಲ್ಲಿ ಆ ತರದ ಐತಿಹಾಸಿಕವಾದಂತದ್ದು, ಆಮೇಲೆ ದ್ವೀಪ ಇರ್ತಕ್ಕಂಥದ್ದು ಸ್ಥಳ ಮತ್ತೊಂದಿಲ್ಲ ನಮ್ಮ. ಹೌದು ಹೌದು. ನಾನು ಇನ್ನು ಅದು ಪ್ರವಾಸೋದ್ಯಮ ಸ್ಥಳ ಆಗ್ಬೇಕು, ಇನ್ನು ಹೆಚ್ಚು ಜನರಿಗೆ ಉದ್ಯೋಗ ಕಲ್ಪಿಸ್ತಕ್ಕಂಥದ್ದಕ್ಕೆ ಆಗ್ಬೇಕು, ಇನ್ನು ಅದರ ಡೆವಲಪ್ಮೆಂಟ್ ಆಗ್ಬೇಕು, ಇನ್ನು ಅಭಿವೃದ್ಧಿ ಪಥದಲ್ಲಿ ನಾವು ಬೇಸಿಕ್ ಮಾಡಿದೀವಿ. ಏನು UGD ಮಾಡಿರ್ಬೋದು, ವಾಟ್ಸಪ್ ಮಾಡಿರ್ಬೋದು, ರಸ್ತೆಗಳು ಮಾಡಿರ್ಬೋದು, ಚರಂಡಿ ಮಾಡಿರ್ಬೋದು, ನಾವು ಎಲೆಕ್ಟ್ರಿಫಿಕೇಶನ್ಸ್ ಮಾಡರ್ನ್ ಈಗ ಟೆಕ್ನಾಲಜಿಯಲ್ಲಿ ಈಗ ಅವತ್ತಿನ ವ್ಯವಸ್ಥೆ ಮಾಡಿರ್ಬೋದು. ಆದ್ರೆ ಪ್ರವಾಸೋದ್ಯಮ ಸ್ಥಳವಾಗಿ ಅದು ಇಂಪ್ರೂವ್ ಆಗ್ಬೇಕು. ಏನ್ ಪ್ಲೇಸ್ಗಳಿದೆ, ಆ ಸ್ಥಳಗಳಿದೆ, ಸ್ಥಳದ ಮಹತ್ವವನ್ನ ಕುರಿತು ಒಂದು ಇದಾಗ್ಬೇಕು. ಒಂದು ಅದರದೇ ಆದಂತ ಒಂದು ಎಲ್ಲೋ ಒಂದ್ ಕಡೆ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ದಶಪಥ ಏನು ಹೈವೇ ಇದೆ, ಅದರಿಂದಾಗಿ ಶ್ರೀರಂಗಪಟ್ಟಣಕ್ಕೆ ಬರೋರ್ ಸಂಖ್ಯೆ ಕಡಿಮೆ ಆಗ್ತಿದೆ ಅನ್ಸುತ್ತಾ ನಿಮ್ಗೆ? ಇಲ್ಲ, ನಮ್ಗೆ ಬರ್ತಕ್ಕಂಥ ಟೂರಿಸಂ ಏನಿದೆ ಟೂರಿಸಂ ಇದ್ದಂಗೆ ಇದೆ. ಓಕೆ, ಮೈಸೂರಿಗೆ ಹೋದ್ರು ವಾಪಸ್ ಶ್ರೀರಂಗಪಟ್ಟಣಕ್ಕೆ ಬಂದೇ ಬರ್ತಾರೆ. ಮೈಸೂರಿಗೆ ಹೋದ್ರೆ ಶ್ರೀರಂಗಪಟ್ಟಣಕ್ಕೆ KR ಸಾಗರಕ್ಕೆ ನೋಡಿದವರು ಯಾರು? ಹೌದು ನಿಜ. ಅಲ್ಲ, ಮುಂಚೆ ಊರ್ ಒಳಗಡೆ ಬಸ್ ಬರೋದು, ಈಗ ಊರ್ ಹೊರಗಡೆ ಹೋಗ್ಬಿಡುತ್ತೆ. ಅಲ್ಲ, ಹೊರಗಡೆ ಅವ್ರು ಯಾರು ಬರೋರಲ್ಲ. ಓಕೆ, ಬರ್ಬೇಕು ಟೂರಿಸ್ಟ್ ಇದು ಮಾಡ್ಬೇಕು ಅಂತಂದ್ರೆ ಅವ್ನ್ ಮೈಸೂರು ಬಂದೇ ಬರ್ತಾನೆ. ಮೈಸೂರು ಬಂದ್ಮೇಲೆ ಶ್ರೀರಂಗಪಟ್ಟಣ, KRS, ರಂಗನತಿಟ್ಟು ಬರ್ಲೇಬೇಕು. ಓಕೆ, ರಂಗನತಿಟ್ಟು ಪಕ್ಷಿಧಾಮ. ಓಕೆ, ಇವೆಲ್ಲರೂ ಶ್ರೀರಂಗಪಟ್ಟಣದಲ್ಲೇ. ಓಕೆ, ನಿಮ್ಗೆ ಒಂದ್ ರೀತಿ ದೇವರೇ ಕೊಟ್ಟಿರೋ ವರ. ಮೈಸೂರು ಒಂದ್ ರೀತಿ ಸಾಮ್ರಾಜ್ಯ, ಈ ಶ್ರೀರಂಗಪಟ್ಟಣ, ಅಲ್ಲಿರೋ ಪ್ರವಾಸಿ ತಾಣಗಳು, ಅಲ್ಲಿಯ ಭಾಗದ ಒಬ್ಬ ಜನಪ್ರತಿನಿಧಿ ಆಗೋಕೆ ಎಷ್ಟು ಬ್ಲೆಸ್ಡ್ ಅನ್ಕೋತೀರಾ ಸರ್? ನಾನು ನಮ್ಮ ಶ್ರೀರಂಗಪಟ್ಟಣದವ್ರು ಅಂತಲ್ಲ, ನಾನು ಕನ್ನಡಿಗರಾಗೋಕೆ ಇಡೀ ವರ್ಲ್ಡ್ ಅಲ್ಲಿ ಇಂಡಿಯಾದಲ್ಲಿ ಹುಟ್ಟೋದೇ ಒಂದು ಸೌಭಾಗ್ಯ. ಅದರಲ್ಲಿ ಎಂತ ಮಾತು, ಕರ್ನಾಟಕದಲ್ಲಿ ಹುಟ್ಟೋದೇ ಮತ್ತೊಂದು ಅದಕ್ಕಿಂತ ಹೆಚ್ಚು ಪುಣ್ಯವಂತ ಆಗಿರ್ಬೇಕು. ಓಕೆ, ಸೌತ್ ರೀಜನ್ ಅಲ್ಲಿ ಹುಟ್ಟೋದು ಭಾಗ್ಯವಂತ. ಓಕೆ, ಅದರಲ್ಲೂ ಮಂಡ್ಯ, ಮೈಸೂರು ಈ ಕಡೆ ಹುಟ್ಟತಕ್ಕಂಥವನು ಅವನು ಈಸ್ ನೇರವಾಗಿ ಬ್ಲೆಸ್ಡ್ ಬೈ ಗಾಡ್. ಪುಣ್ಯಾತ್ಮರ ಯಾವ್ದೋ ಒಂದು ಅವ್ರ ಅಪ್ಪ ಅವರವನೋ ಯಾರೋ ಪುಣ್ಯಾತ್ಮರು ಮಾಡೋದೊಂದು ಆಶೀರ್ವಾದ ಏನಾರು ಹುಟ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ನಮ್ಮಲ್ಲಿ ಚಳಿಗಾಲ, ಮಳೆಗಾಲ, ಬೇಸಿಗೆ ಈ ಮೂರನ್ನು ಅನುಭವಿಸ್ತೀವಿ. ಈ ಮೂರು ಹೆಂಗಿರ್ತದೆ ಅಂದ್ರೆ ಸಮವಾಗಿರ್ತದೆ. ನಾವು ಏನೋ ಟೂರಿಸ್ಟ್ ಪ್ಲೇಸ್ ಹೋಗ್ಬೇಕು ಅಂತ ಪ್ರಾಬ್ಲಮ್ ಇಲ್ಲ. ನಮ್ಮ ಇತಿಮಿತಿಯಲ್ಲಿ ನಮ್ಮ ಜೀವನವನ್ನು ರೂಪಿಸ್ಕೊಂಡ್ರೆ ಇಲ್ಲಿ ಎಷ್ಟು ಆರ್ಥಿಕವಾಗಿ ನಮ್ಗೆ ಸೌಲಭ್ಯ ಇರ್ಬೋದು, ಒಂದು ಒಳ್ಳೆ ನಮ್ಗೆ ಆರೋಗ್ಯವಂತ ಸ್ಥಿತಿವಂತ ಒಂದು ಜೀವನ ಮಾಡ್ಬೋದು ಅಂತ ಹೇಳಿದ್ರೆ ಈ ಭಾಗದಲ್ಲಿ ಇರೋರೇ ಪುಣ್ಯವಂತರು, ಭಾಗ್ಯವಂತರು ಅನ್ನೋ ನನ್ನ ಭಾವನೆ. ಓಕೆ, ಸಾಕಷ್ಟು ಸಮಸ್ಯೆಗಳಿದೆ. ಸರ್ಕಾರ ಅಧಿಕಾರಕ್ಕೆ ಬಂದ ಗ್ಯಾರಂಟಿ ಸರ್ಕಾರ ಅಂತರು, ಈಗ ಕುರ್ಚಿ ಕಿತ್ತಾಟದ ಸರ್ಕಾರ ಅಂತ ವಿರೋಧ ಪಕ್ಷದವರು. ನೀವೇನಂತೀರ ಸರ್ ಶಾಸಕರಾಗಿ? ನಿಮ್ಗೆ 2.5 ವರ್ಷದಲ್ಲಿ ಅನುದಾನ ಸಿಕ್ಕಿದ್ಯಾ, ಸಿಕ್ತಿದ್ಯಾ, ಕಷ್ಟ ಆಗ್ತಿದ್ಯಾ? ಬಿಜೆಪಿ ಹೇಳ್ತಾರಲ್ಲ, ಬಿಜೆಪಿ ಅವ್ರು ಮಾಡತ್ತೇನು, ಅವರ ಸರ್ಕಾರದಲ್ಲಿ 3 ಜನ ಮುಖ್ಯಮಂತ್ರಿಗಳ 3 ವರ್ಷದಲ್ಲಿ ಬದಲಾಯಿಸಿ. ನಿಜ. ಅವ್ರು ಏನ್ ಕೊಡುಗೆ ಕೊಟ್ರು ಈ ರಾಜ್ಯಕ್ಕೆ? ಮಾತನ್ನು ಬಿಡಿ, ಪುಕ್ಕಟ ಮಾತು, ಪುಕ್ಕಟ ಭರವಸೆ, ಪುಕ್ಕಟ ಏನು ಟೆಂಡರ್ ಕರೆದು ದುಡ್ಡಿಲ್ದೇನೆ ಮಾಡೋದು. ಇವ್ರು ಎಷ್ಟು ಕೊಟ್ಟಿದ್ರು?
ಕೊಟ್ಟಿಲ್ಲ ಎನ್ಒಸಿಗಳು. ಇವ್ರು ಎಷ್ಟು ಜನಕ್ಕೆ ಇಲ್ವಾ ಸಿಗುತ್ತೆ ಹೇಳ್ತಾರಲ್ಲ, ಹಾ ಹಾ 40% ಸರ್ಕಾರ ಅಂತ ಜನ ಬೈತಾರೆ. ಓಕೆ. ಇವರ RDPR ಮಿನಿಸ್ಟ್ರು ಸ್ಕೂಲ್ಗೆ ದುಡ್ಡು ಇಸ್ಕೊಂಡು ದುಡ್ಡು ಕೊಡಲಿಲ್ಲ ಅಂತ ಹೇಳಿ ಸೂಸೈಡ್ ಮಾಡ್ಕೊಂಡಂತ ಘಟನೆ ಜನರ ಮನಸ್ಸಲ್ಲಿ ಇಲ್ವಾ? ಹೌದು ಹೌದು. ಜನರ ಮನಸ್ಸಲ್ಲಿ ಇಲ್ವಾ? ಸುಮ್ಮನೆ ಆರ್ಥಿಕವಾಗಿ ಹೊರೆ ಬೀಳ್ತದೆ ಅಂತ ಗೊತ್ತಿದ್ರು ಅದನ್ನ ಸರಿಯಾದಂತ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ತಾನೆ ಇಡೀ ಆರ್ಥಿಕ ವ್ಯವಸ್ಥೆನ ಧೂಳಿಪಟ ಮಾಡ್ತಾರೆ. ಓಕೆ. ಆರ್ಥಿಕ ವ್ಯವಸ್ಥೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಂದು ಅದಕ್ಕೆ ತಂದು ಇವತ್ತು ನಡೆಸಬೇಕು ಅಂತ ಸಂದರ್ಭದಲ್ಲಿ ಗ್ಯಾರಂಟಿಗಳ ಮಧ್ಯೆ ಸರ್ಕಾರ ಅಭಿವೃದ್ಧಿ ಪಥದಲ್ಲೂ ಕೆಲಸ ಮಾಡ್ತಾ ಇದೆ. ಅಭಿವೃದ್ಧಿ ಕುಂಠಿತ ಅಂತಂದ್ರೆ ಇವ್ರು ಮಾಡಿರೋ ತಪ್ಪುಗಳನ್ನ ರೆಕ್ಟಿಫೈ ಮಾಡ್ತಾ ಇದ್ದಾರೆ. ಹೌದು. ಇವ್ರು ಮಾಡಿರೋದು ಗ್ರಾಂಟ್ ಕೊಟ್ಬಿಟ್ಟು ದುಡ್ಡು ಕೊಡದೇನೆ ಏನು ಇಲ್ದಾನೆ ಅಪ್ರೂವಲ್ ಮಾಡ್ಬಿಟ್ಟು ಒಂದ್ ಕಡೆ ಅದನ್ನ ಬಿಡಿಸ್ಕೊಳ್ತಕ್ಕಂಥದ್ದು, ಅದಕ್ಕೆ ಪೇಮೆಂಟ್ ಮಾಡ್ತಕ್ಕಂಥದ್ದು, ಮತ್ತೆ ಹೊಸ ಕೆಲಸ ಪ್ರಾರಂಭ ಮಾಡ್ತಕ್ಕಂಥದ್ದು. ಓಕೆ. ಹೊಸದಾಗಿ ಶಾಸಕರಾಗಿ ಬಂದಾಗ ಏನಾಗ್ತದೆ, ನಮ್ ಕೈ ಕ್ಷೇತ್ರದ ಅಭಿವೃದ್ಧಿ ಏನ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ತಾರೆ. ಜನಕ್ಕೂ ಎಲ್ಲ ಅರ್ಥ ಆಗ್ತಿದೆ. ಅರ್ಥ ಆಗ್ತದೆ. ಆದ್ರೆ ಜನಕ್ಕೆ ಅರ್ಥ ಆಗ್ತದೆ ಅಂತ ಹೇಳಿ ನಾವು ಸಮಾಧಾನವಾಗಿಲ್ಲ. ನಾವು ಸಹ ಸರ್ಕಾರದ ಒತ್ತಡ ಇರ್ತಾ ಇದೆ, ಇಲ್ಲ ನಮ್ಗೆ ಕೊಡ್ಲೇಬೇಕು. ಓಕೆ. ಅದರಲ್ಲಿ ಅದಕ್ಕಿನಲ್ಲಿ ಇದಕ್ಕೆ MLA ಗ್ರಾಂಟ್ಸ್ ಇರ್ಬೋದು, ಸ್ಪೆಷಲ್ ಗ್ರಾಂಟ್ಸ್ ಇರ್ಬೋದು. ನಿಮ್ಗೆ ಎಷ್ಟು ಬಂದ್ ಸರ್ 2.5 ವರ್ಷದಲ್ಲಿ ಶ್ರೀರಂಗಪಟ್ಟಣದ ಜನತೆಗೆ ಶಾಸಕರೇ ಮಾಹಿತಿ ಕೊಡ್ತಾರೆ? ಒಂದು ಮಿನಿಮಮ್ ಅಂದ್ರೆ ಒಂದು 600-700 ಕೋಟಿ ಅಷ್ಟು ಕೆಲಸ ಮಾಡಿದ್ವಿ. ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್. ಕ್ಷೇತ್ರದಲ್ಲಿ. ಓಕೆ. ಈ ವರ್ಷ ಇರಿಗೇಷನ್ ಇರ್ಬೋದು, ಪ್ರವಾಸೋದ್ಯಮ ಆಗಿರ್ಬೋದು, PWD ಇರ್ಬೋದು, ನಮ್ಮ ಕಂಬೈನರ್ ಇರಿಗೇಷನ್ ಇರ್ಬೋದು, ಸೋಷಿಯಲ್ ಸೆಕ್ಟರ್, ಸೋಷಿಯಾಲಜಿ, ಸೋಷಿಯಲ್ ಸಮಾಜ ಕಲ್ಯಾಣ ಇಲಾಖೆ, ಸೋಷಿಯಲ್ ಸರ್ವಿಸ್, ಬ್ಯಾಕ್ವರ್ಡ್ ಕ್ಲಾಸ್ ಇರ್ಬೋದು, ಎಲ್ಲ ಇಲಾಖೆಗಳನ್ನು ಅದಕ್ಕೆ ತೆಗೆದುಕೊಂಡು ಹೋಗಿ ಕಷ್ಟಪಟ್ಟು ಜನಕ್ಕೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲಿ ಜನನ ಫುಲ್ಫಿಲ್ ಮಾಡಿದ್ದಾರೆ ಅಂತ ಹೇಳ್ಬೇಕಾಗ್ತದೆ. ಓಕೆ. ಅದು ನಮ್ಮ ಪ್ರಯತ್ನ ಏನಿಲ್ಲ ಮಾಡ್ತೀವಿ. ಓಕೆ. ರಮೇಶ್ ಬಂಡಿ ಸಿದ್ದೇಗೌಡರು ಮಾತಾಡಿದ್ರೆ ಕಾಂಟ್ರವರ್ಸಿ, ಅವ್ರು ಏನೇ ಬೈಟ್ ಕೊಟ್ರು ಕಾಂಟ್ರವರ್ಸಿ. ಅವ್ರು ಕಾಶ್ಮೀರಾರೋ ಮಾತಾಡ್ಲಿ, ಶ್ರೀರಂಗಪಟ್ಟಣಾರೋ ಮಾತಾಡ್ಲಿ, ಯಾಕೆ ಬೇಕು ಅಂತ ಟಾರ್ಗೆಟ್ ಮಾಡ್ತಾರೆ ಅನ್ಸುತ್ತಾ? ಟಾರ್ಗೆಟ್ ಮಾಡೋದಿಲ್ಲ, ಯಾರಿಗೆ ಸ್ವಲ್ಪ ಆತ್ಮಸಾಕ್ಷಿ ಇರ್ತದೆ, ಓಕೆ, ಹ್ಯೂಮ್ಯಾನಿಟರಿ ಇದಿರ್ತದೆ, ಮನುಷ್ಯನ್ ಬೇಕಾದ ಹ್ಯೂಮ್ಯಾನಿಟರಿ, ಹೌದು, ಮಾನವೀಯತೆ ಗುಣಗಳೇನಿದೆ, ಆ ಗುಣಗಳಿರೋರಿಗೆ ತಕ್ಷಣ ಬರ್ತಕ್ಕಂಥದ್ದು ನೋವಿನ ಮಾತುಗಳು ಬರ್ತದೆ. ಆಕ್ರೋಶದ ಮಾತಲ್ಲ, ನೋವಿನ ಮಾತು. ಆಕ್ರೋಶನ ನಮ್ಗೆ ನಾವು ಪರಿಸ್ಥಿತಿ ಹಿಂಗ ಆಯ್ತಲ್ಲ ಅಂತ ನೋವಿನ, ಆ ನೋವಿನ ಮಾತುಗಳಲ್ಲಿ ಒಂದ್ ಸಹಜವಾಗಿ ಅವ್ನ ಸಿಟ್ಟು ಕೋಪ ಇಲ್ದಾರ ಮನುಷ್ಯ ಯಾವ್ನೇನ್ ತುಂಬಾ ಚೆನ್ನಾಗಿ ಹೇಳಿದ್ರು. ಹೌದು, ಸಿಟ್ಟಿರ್ಬೇಕು, ಕೋಪ ಇರ್ಬೇಕು, ಅದನ್ನ ಅರ್ಗಿಸ್ಕೊಳ್ತಕ್ಕಂಥ ಶಕ್ತಿ ಇರ್ಬೇಕು. ಓಕೆ. ಮಾತಾಡೋದ್ ಮಾತನ್ನ ತಪ್ಪಾಗಿದೆ ಕೇಳ್ಬೇಕು. ಹೌದು, ನಾನು ತಪ್ಪು ಮಾತಾಡಿದ್ದೀನಪ್ಪ ಕ್ಷಮಿಸಿ ಅಂತ ಕೇಳ್ಬೇಕು. ನಿಜ ನಿಜ. ಆ ಗುಣ ಬೆಳೆಸ್ಕೊಂಡ್ರೆ ನಿಮ್ಮಲ್ಲಿ ಇದೆ, ಅದನ್ನ ಮಾಡಿದ್ರಿ ಕೂಡ. ಮಾಡಿದೆ. ಹೌದು ಹೌದು. ಆದ್ರೆ ಕಾಶ್ಮೀರ ವಿಚಾರ ಮಾತಾಡೋದು ಬೇಡ. ಕಾಶ್ಮೀರ ವಿಚಾರ ಇಲ್ಲ ಹೋದ್ರೆ ಎಲ್ಲವನ್ನೋ ತಪ್ಪಾಗ್ಬಿಡ್ತದೆ. ಇಲ್ಲ ಇಲ್ಲ, ನಾನ್ ನಿಮ್ ಕೂಡ ಹೇಳ್ತಾ ಇದೀನಿ, ಕ್ಷಮೆ ಕೇಳೋದು. ನಾವು ಜನರ ಮನ್ಸಿಗೆ ನೋವಾಗಬಾರ್ದು. ಕರೆಕ್ಟ್ ಸರ್, ಕರೆಕ್ಟ್. ನಾವು ಎಲ್ಲ ಲಾಸ್ಟ್ ನಮ್ಮ ಇದೇನು ಜನಸೇವೆ, ಲಾಸ್ಟ್ ನಮ್ಮ ಪಾಯಿಂಟ್ ಏನು, ನಮ್ಮ ಗುರಿ ಏನು, ಜನರ ಇದಕ್ಕೆ ತಪ್ಪರ್ಥ ಹೋಗ್ಬಾರ್ದು, ಅವ್ರ ಸಮಾಧಾನ. ಕರೆಕ್ಟ್. ಜನರ ಭಾವನೆಗಳಿಗೆ ನಾವು ಸ್ಪಂದಿಸ್ಬೇಕೆ ಹೊರತು ಅವ್ರ ಭಾವನೆಗಳ ಜೊತೆ ನಾವು ಆಟ ಆಡಬಾರ್ದು. ಹೌದು ಹೌದು ಹೌದು, ಖಂಡಿತ ಖಂಡಿತ. ಎಸ್ ಸರ್, 2.5 ವರ್ಷ ಆಯ್ತು. ದೇವರಾಜ ಅರಸು ಅವರ ದಾಖಲೆಯನ್ನ CM ಸಿದ್ದರಾಮಯ್ಯ ಅವರು ಮುರಿಯೋಕೆ ಹೊರಟಿದ್ದಾರೆ. ಕಡೆಗೆ ದಾಖಲೆ ಬಜೆಟ್ ಅನ್ನು ಮಂಡಿಸ್ತಾರೆ ಅಂತಾರೆ. ಇನ್ನೊಂದು ಕಡೆ ಸೇಮ್ ಟೈಮ್ DK ಶಿವಕುಮಾರ್ ಅವರ ಬಣದಲ್ಲಿ ಕೂಡ ಚರ್ಚೆಗಳು ಶುರುವಾಗಿದೆ. ನೀವು ಒಬ್ಬ ಜನಪ್ರತಿನಿಧಿಯಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಧಿಕಾರ ಹಂಚಿಕೆ ಚರ್ಚೆಗಳು. ಮೊದಲನೇದಾಗಿ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ್ದು ಬಣ ಇಲ್ಲ. ಓಕೆ, ಬಣ ಇಲ್ಲ. ಬಣ ಇರ್ತಕ್ಕಂಥದ್ದು ಯಾರು ಒಬ್ರು ಇಷ್ಟಪಡೋರು ಅವ್ರ ಜೊತೆ ಕೂರ್ಸ್ಕೊಂಡಿದ್ದಾರೆ. ಬಣ ಗಿಣ ಯಾವೂ ಇಲ್ಲ. ಓಕೆ. ಕಾಂಗ್ರೆಸ್ ಏಕೀಕೃತವಾಗಿದೆ, ಕಾಂಗ್ರೆಸ್ ಒಟ್ಟಾಗಿದೆ, ಒಗ್ಗಟ್ಟಾಗಿದೆ. ಅದ್ರಲ್ಲಿ ಯಾವುದೇ ತರದ ಅನುಮಾನ ಇಲ್ಲ. ಪಕ್ಷದ ಹೈಕಮಾಂಡ್ ತೀರ್ಮಾನ ಯಾವಾಗ ಅಂತ ಇದೆ, ಆ ತೀರ್ಮಾನ ಎಲ್ಲಾರು ದುಡ್ದವ್ರು ಎಲ್ಲಾರ್ಗು ಗೌರವಿಸ್ತಕ್ಕಂಥದ್ದು, ಅವರ ದುಡಿಮೆಗೆ ಗುರುತಚ್ಚಿ ಕೆಲಸ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಹಿಂದಿನ ಮಾಡಿದೆ, ಮುಂದೆನೂ ಮಾಡ್ತದೆ, ಈಗಲೂ ಮಾಡ್ತದೆ. ಆ ನಂಬಿಕೆ ಇದೆ. ಓಕೆ. ಕೊನೆಯದಾಗಿ ನಿಮ್ಮನ್ನ 3 ಸಲ ಹೆಗ್ಲ ಮೇಲೆ ಹೊತ್ಕೊಂಡು ವಿಧಾನಸೌಧ ಕಳಿಸ್ತಂತ ಶ್ರೀರಂಗಪಟ್ಟಣ ಜನತೆಗೆ ಏನ್ ಹೇಳ್ತೀರಾ? ನಾನು ಅವ್ರಿಗೆ ನಮ್ಮ ಕುಟುಂಬ ಯಾವ ಆಗಿರ್ತೇನೆ,
ನಮ್ಮಿಂದ ಏನಾದ್ರು ಸಣ್ಣ ಪುಟ್ಟ ವ್ಯತ್ಯಾಸಗಳು, ಸಣ್ಣ ಪುಟ್ಟ ನಮ್ಮಿಂದ ಸಿಟ್ಟು ಬರ್ತಕ್ಕಂಥ ಕೆಲಸ, ನಾವು ಕೋಪ ಬಂದಾಗ ಅಲ್ಲ ಅವ್ರಿಗೆ ಸ್ಪಂದಿಸ್ತಕ್ಕಂಥದ್ದು ಏನಾದ್ರು ಮನಸ್ಸಿನ ಮಾಡಿದ್ರೆ ತಮ್ಮ ಮೂಲಕ ಅವ್ರಿಗೆ ಕ್ಷಮೆ ಯಾಚಿಸ್ತಾನೆ. ದೇವ್ರು ನನಗೆ ಇನ್ನೊಂದಷ್ಟು ತಾಳ್ಮೆ ಕೊಡಿ, ಇನ್ನೊಂದಷ್ಟು ಶಕ್ತಿ ಕೊಡಿ. ದೇವರು ರಂಗನಾಥ, ನಿಮಿಷಾಪತ, ಯಕ್ಷನಾಂಬಿಕಾ ತಾಯಿ, ನಮ್ಮ ಕುಲದೇವರು ಕಾವೇರಿ ಕುಲದೇವರು ಇನ್ನೊಂದಷ್ಟು ಹೆಚ್ಚಿನ ಆರೋಗ್ಯ ಕೊಟ್ಟು, ತಾಳ್ಮೆ ಕೊಟ್ಟು, ಜನಸಾಮಾನ್ಯರಿಗೆ ಸ್ಪಂದಿಸ್ತಕ್ಕಂಥದ್ದಕ್ಕೆ ಹೆಚ್ಚು ನನ್ನ ಗಟ್ಟಿಯಾಗಿ ಇಡ್ಲಿ ಅನ್ನುವಂಥದ್ದು ನನ್ನ ಪ್ರಾರ್ಥನೆ. ಶಿಕ್ಷಕರೇ, ಇದು ರಾಜ್ಯದ 224 ಕ್ಷೇತ್ರಗಳಲ್ಲಿ ಮೈಸೂರು ಮಂಡ್ಯ ಭಾಗದವ್ರಿಗೆ ಗೊತ್ತಿರುತ್ತೆ. ಶ್ರೀರಂಗಪಟ್ಟಣದ ಕ್ಷೇತ್ರದ ಶಾಸಕರಾಗಿರುವಂತಹ ರಮೇಶ್ ಬಂಡಿ ಸಿದ್ದೇಗೌಡರ ಹೇಳಿಕೆ ಮತ್ತಷ್ಟು ಜನಸೇವೆ ಮಾಡ್ಲಿಕ್ಕೆ ದೇವರ ಆಶೀರ್ವಾದ ಅಂತ ಕೇಳಿದ್ದಾರೆ. ಹಾಗೆ ಜನರ ಆಶೀರ್ವಾದ ಕೂಡ ಬೇಕು. ನೀವು ಕಾಮೆಂಟ್ ಮಾಡಿ, ಶ್ರೀರಂಗಪಟ್ಟಣದ ಸಮಸ್ಯೆಗಳು ಏನೇ ಇದ್ರು ಕೂಡ ಅದು ಖಂಡಿತವಾಗ್ಲೂ ಶಾಸಕರು ತಲುಪುತ್ತೆ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.